ನಮಸ್ತೆ ಸ್ನೇಹಿತರೆ, ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮುಂಬರುವ GPSTR, PSTR, HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀವಿ. ಮೊದಲಿಗೆ ನಾವು 5ನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯವಾರು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗ್ತಿದ್ದೀವಿ. ಇದು ಅಧ್ಯಾಯ 7 ನೀರು ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಆಗಿರ್ತದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ತುಂಬ ಕಡಿಮೆ ಸಿಗ್ತಿದ್ದಾವೆ. ಸಿಕ್ಕಿರುವಂಥ ಅವಕಾಶಗಳನ್ನು ದಯವಿಟ್ಟು ಕಳ್ಕೋಬೇಡಿ. ಮತ್ತೆ ಮತ್ತೆ ಇಂಥ ಅವಕಾಶಗಳು ಸಿಗೋದಿಲ್ಲ. ನೀವು ಇಲ್ಲಿ ತನಕ ಏನೂ ಕೂಡ ಪ್ರಿಪರೇಷನ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಈಗಲಾದರೂ ಶುರು ಮಾಡಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಇವಾಗಲಾದರೂ ಶುರು ಮಾಡಿ. ಒಂದು ಉತ್ತಮವಾದ ಒಂದು ಯೋಜಿತ ರೀತಿಯಲ್ಲಿ ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ನೀವು ಈ ಒಂದು ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸ್ಬೋದು. ನಿಮ್ಮ ಹೆತ್ತವರ ಕನಸನ್ನು ನನಸು ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ನೀರು ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳು. ಭೂಮಿಯ ಮೇಲ್ಭಾಗವು ಸುಮಾರು ಎಷ್ಟು ಭಾಗದಷ್ಟು ನೀರಿನಿಂದ ಆವರಿಸಿದೆ? ಭೂಮಿಯ ಮೇಲ್ಭಾಗದಲ್ಲಿ ಸುಮಾರು ಎಷ್ಟು ಭಾಗ ನೀರಿನಿಂದ ಆವೃತವಾಗಿದೆ ಅಂತ. 50%, 71%, 25%, 90%. ಈ ಪ್ರಶ್ನೆಗೆ ಸರಿಯಾದ ಉತ್ತರ 71%. ನೋಡಿ, ಭೂಮಿಯ ಬಹುಪಾಲು ಭಾಗ ನೀರಿನಿಂದ ಕೂಡಿದೆ. ಅಂದರೆ ಸುಮಾರು 71 ಭಾಗದಷ್ಟು ಭೂಮಿ ನೀರಿನಿಂದ ಆವೃತವಾಗಿದೆ. ಸೊ ಅದಕ್ಕಾಗಿಯೇ ಗ್ಲೋಬನ್ನು ನಾವು ವೀಕ್ಷಣೆ ಮಾಡಿದಾಗ ನೀಲಿ ಬಣ್ಣದ ಭಾಗ ಹೆಚ್ಚಾಗಿ ಕಂಡುಬರ್ತದೆ. ಇದರಿಂದ ನಮ್ಗೆ ಏನು ಅರ್ಥ ಆಗ್ತದೆ ಅಂತಂದರೆ, ಭೂಮಿಯಲ್ಲಿ ಸುಮಾರು 71% ಜಾಗವನ್ನು ನೀರು ಆವರಿಸಿಕೊಂಡಿರುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಜೀವಜಲ ಎಂದು ಕರೆಯುತ್ತಾರೆ? ಗಾಳಿ, ಆಹಾರ, ನೀರು, ಮಣ್ಣು. ಈ 4 ಆಯ್ಕೆಗಳಲ್ಲಿ ನೀರು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಸ್ಯ ಪ್ರಾಣಿಗಳು ಜೀವಿಸಲು ನೀರು ಅತ್ಯವಶ್ಯಕವಾಗಿರುವುದರಿಂದ ಇದನ್ನು ನಾವು ಜೀವಜಲ ಅಂತೀವಿ. ಹೌದಲ್ವಾ? ನೀರಿಲ್ಲದ ಜೀವನವನ್ನು ನಾವು ನೆನೆಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀರು ಒಂದು ಅಮೃತ ಅಂತಲೂ ಕೂಡ ನಾವು ಕೇಳ್ಬೋದು ಅಲ್ವಾ? ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕರಗಳು ಯಾವುವು? ನದಿಗಳು, ಸಾಗರಗಳು, ಕೆರೆಗಳು, ಬಾವಿಗಳು. ಈ ಒಂದು 4 ಆಯ್ಕೆಗಳಲ್ಲಿ ಅತಿ ದೊಡ್ಡ ನೀರಿನ ಆಕರಗಳು ಅಂತಂದರೆ ಸಾಗರಗಳು. ಭೂಮಿಯ ಮೇಲೆ ಕಂಡುಬರುವಂತಹ ನೀರಿನ ಮೂಲಗಳಲ್ಲಿ ಸಾಗರಗಳೇ ಅತ್ಯಂತ ದೊಡ್ಡದಾಗಿರುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲಿರುವ ನೀರಿನ ಮುಖ್ಯ ಮೂಲ ಯಾವುದು? ಬಾವಿ, ಮಳೆ, ನದಿ, ಕೆರೆ. ನೋಡಿ, 4 ಆಯ್ಕೆಗಳಲ್ಲಿ ಮಳೆ ಅನ್ನೋದು ಸರಿಯಾದ ಉತ್ತರ. ಹೌದಲ್ವಾ? ನದಿ, ಕೆರೆ, ಬಾವಿ ಇವೆಲ್ಲದಕ್ಕೂ ಕೂಡ ನೀರು ಬೇಕು ಅಂತ ಅಂದಾಗ ಮಳೆಯೇ ಬರಬೇಕು. ಸೊ ಹಾಗಾಗಿ ನೀರಿನ ಮೂಲ ಯಾವುದು ಅಂತಂದರೆ ಮಳೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ನದಿಗಳು ತುಂಬಿ ಹರಿಯಲು ಬೇಸಿಗೆಯಲ್ಲಿ ಯಾವುದು ಕರಗುತ್ತದೆ? ನೋಡಿ, ಇಲ್ಲಿ ಕೆಲವೊಂದು ಕಡೆ ಅಥವಾ ಉತ್ತರ ಭಾರತದಲ್ಲಿ ನೋಡ್ಬೋದು, ಬೇಸಿಗೆಯಲ್ಲೂ ಕೂಡ ನದಿಗಳು ತುಂಬಿ ಹರಿಯುವುದನ್ನು ನೋಡ್ತೀವಿ. ಇದಕ್ಕೆ ಏನು ಕಾರಣ? ಕಲ್ಲುಗಳು, ಹಿಮ ಪರ್ವತಗಳ ಹಿಮ, ಮಣ್ಣು ಮತ್ತು ಮರಗಳು. ಈ 4 ಆಯ್ಕೆ. ಬೇಸಿಗೆಯ ಬಿಸಿಲಲ್ಲಿ ಪರ್ವತಗಳ ಮೇಲಿರುವಂಥ ಹಿಮ ಕರಗಿ ನದಿಯನ್ನು ಸೇರ್ತದೆ. ಸೊ ಹಾಗಾಗಿ ಬೇಸಿಗೆಯಲ್ಲೂ ಕೂಡ ಈ ಭಾಗದ ನದಿಗಳು ತುಂಬಿ ಹರಿಯೋದನ್ನು ನಾವು ಕಾಣ್ತೀವಿ. ಮುಂದಿನ ಪ್ರಶ್ನೆ, ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವಂಥ ಅಂತರ್ಜಲವು ಒತ್ತಡದಿಂದ ಹೊರಬರುವುದನ್ನು ಏನೆಂದು ಕರೆಯುತ್ತಾರೆ? ನದಿ, ಜಲಪಾತ, ಚಿಲುಮೆ, ಕೆರೆ. ಈ 4 ಆಯ್ಕೆಗಳಲ್ಲಿ ಚಿಲುಮೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಮಳೆಯ ನೀರು ಭೂಮಿಯೊಳಗೆ ಇಂಗಿ ಅದು ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಬರುವುದನ್ನು ನಾವು ಚಿಲುಮೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಮಳೆಯ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದಂತಹ ತಗ್ಗು ಭಾಗ ಯಾವುದು? ಸಾಗರಗಳು, ಕೆರೆ, ಚಿಲುಮೆ, ನದಿ. ಈ 4 ಆಯ್ಕೆಗಳಲ್ಲಿ ಕೆರೆ ಅನ್ನೋದು ಸರಿಯಾದ ಉತ್ತರ. ನೋಡಿ, ಹಳ್ಳಿಗಳಲ್ಲಿ ಎತ್ತರದ ಸ್ಥಳಗಳಿಂದ ಹರಿದು ಬರುವಂಥ ಮಳೆ ನೀರನ್ನು ಹಿಡಿದಿಡಲು ಮಾನವರು ಕೆರೆಗಳನ್ನು ನಿರ್ಮಿಸುವುದನ್ನು ನೋಡ್ತೀವಿ. ನದಿಗಳಿಗೆ ಅಡ್ಡಲಾಗಿ ಕಟ್ಟುವ ಗೋಡೆಯಂತಹ ನಿರ್ಮಾಣವನ್ನು ಏನೆಂದು ಕರೆಯುತ್ತಾರೆ? ಬಾವಿ, ಕೆರೆ, ಅಣೆಕಟ್ಟು, ಸೇತುವೆ.
ಈ 4 ಆಯ್ಕೆಗಳಲ್ಲಿ ಅಣೆಕಟ್ಟು ಅನ್ನೋದು ಸರಿಯಾದ ಉತ್ತರ ಅಥವಾ ಜಲಾಶಯ ಅಂತ ಕರಿತೀವಿ. ವರ್ಷವಿಡೀ ನೀರಿನ ಲಭ್ಯತೆಗಾಗಿ ಅಥವಾ ಕೊರತೆ ಇರುವ ಕಡೆಗೆ ನೀರನ್ನು ಒದಗಿಸಲು ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವುದಂತನ್ನ ನಾವು ಅಣೆಕಟ್ಟುಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಅಂತರ್ಜಲವು ಭೂಮಿಯೊಳಗೆ ಮತ್ತೆ ಸಂಗ್ರಹವಾಗಲು ಏನು ಮಾಡಬೇಕು? ಮರಗಳನ್ನು ಕಡಿಯಬೇಕು, ಇಂಗು ಗುಂಡಿಗಳನ್ನು ನಿರ್ಮಿಸಬೇಕು, ಹೆಚ್ಚು ನೀರು ಬಳಸಬೇಕು, ಕೆರೆಗಳನ್ನು ಮುಚ್ಚಬೇಕು. ಈ 4 ಆಯ್ಕೆಗಳಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಮಳೆಯ ನೀರು ಭೂಮಿಯೊಳಗೆ ಇಂಗುವಂತೆ ಮಾಡಬೇಕು. ಆ ಮುಖೇನ ನಾವು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬಹುದು. ಮುಂದಿನ ಪ್ರಶ್ನೆ, ಶುದ್ಧ ನೀರಿಗೆ ಇರುವಂತಹ ಗುಣ ಯಾವುದು? ಸಿಹಿ ರುಚಿ ಇರುತ್ತದೆ, ಬಣ್ಣ, ವಾಸನೆ, ರುಚಿ ಯಾವುದೂ ಕೂಡ ಇರುವುದಿಲ್ಲ, ಕೆಂಪು ಬಣ್ಣದಲ್ಲಿರ್ತದೆ, ಘಾಟು ವಾಸನೆ ಇರುತ್ತದೆ. ಈ 4 ಆಯ್ಕೆಗಳಲ್ಲಿ ಶುದ್ಧ ನೀರಿಗೆ ಬಣ್ಣ ಆಗಲಿ, ವಾಸನೆ ಆಗಲಿ, ರುಚಿ ಆಗಲಿ ಇರೋದಿಲ್ಲ. ನೋಡಿ, ಶುದ್ಧ ನೀರಿಗೆ ಯಾವುದೇ ಬಣ್ಣವೂ ಕೂಡ ಇರೋದಿಲ್ಲ, ವಾಸನೆ ಇರೋದಿಲ್ಲ ಮತ್ತು ಸ್ವಂತ ರುಚಿಯೂ ಕೂಡ ಇರೋದಿಲ್ಲ. ಮುಂದಿನ ಪ್ರಶ್ನೆ, ನೀರಿನ ರುಚಿಗೆ ಅದರಲ್ಲಿ ವಿಲೀನವಾಗಿರುವಂತಹ ಯಾವ ಅಂಶಗಳು ಕಾರಣ? ಸಕ್ಕರೆ, ಕಸ, ಲವಣ ಮತ್ತು ಖನಿಜಾಂಶಗಳು, ಮಣ್ಣು. ಈ 4 ಆಯ್ಕೆಗಳಲ್ಲಿ ಲವಣ ಮತ್ತು ಖನಿಜಾಂಶಗಳು ಸೇರೋದ್ರಿಂದ, ನೀರಿನಲ್ಲಿ ನೈಸರ್ಗಿಕ ಲವಣಗಳು ಸೇರೋದ್ರಿಂದ ಅದಕ್ಕೆ ರುಚಿ ಬರುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ನೀರು ಯಾವಾಗ ಆವಿಯಾಗುತ್ತದೆ? ನೀರನ್ನು ತಂಪು ಮಾಡಿದಾಗ, ನೀರನ್ನು ಕಾಯಿಸಿದಾಗ, ನೀರನ್ನು ಸುರಿದಾಗ ಅಥವಾ ನೀರನ್ನು ಕುಡಿದಾಗ. ಇದು ಸರಿಯಾದ ಉತ್ತರ, ನೀರನ್ನು ಕಾಯಿಸಿದಾಗ. ನೋಡಿ, ನೀರನ್ನು ಒಲೆಯ ಮೇಲಿಟ್ಟು ಕುದಿಸಿದಾಗ ಅದು ಅನಿಲ ರೂಪಕ್ಕೆ ಬದಲಾಗಿ ನಂತರ ಅದು ಆವಿಯಾಗುವುದನ್ನು ನಾವು ನೋಡ್ತೀವಿ. ನೀರಿಗೆ ಇರುವಂತಹ ಒಂದು ಮುಖ್ಯ ಭೌತಿಕ ಲಕ್ಷಣ ಯಾವುದು? ಭೌತಿಕ ಲಕ್ಷಣ ಯಾವುದು? ನೀರು ಎತ್ತರದಿಂದ ತಗ್ಗಿಗೆ ಹರಿಯುತ್ತದೆ, ನೀರಿಗೆ ತೂಕ ಇಲ್ಲ, ನೀರು ತಗ್ಗಿನಿಂದ ಎತ್ತರದ ಕಡೆಗೆ ಹರಿಯುತ್ತದೆ, ನೀರಿಗೆ ನಿರ್ದಿಷ್ಟ ಆಕಾರವಿದೆ. ಅದಕ್ಕೆ ಸರಿಯಾದ ಉತ್ತರ ನೀರು ಎತ್ತರದಿಂದ ತಗ್ಗಿಗೆ ಹರಿಯುವಂಥದ್ದು ಅದಲ್ವಾ. ನೀರು ಯಾವಾಗಲೂ ಕೂಡ ಇಳಿಜಾರು ಪ್ರದೇಶದ ಕಡೆಗೆ ತನ್ನಷ್ಟಕ್ಕೆ ತಾನೇ ಹರಿಯುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ನೀರು ಯಾವ ಸ್ಥಿತಿಯಲ್ಲಿರುವ ವಸ್ತುವಾಗಿದೆ? ಘನಸ್ಥಿತಿ, ದ್ರವ, ಅನಿಲ, ಯಾವುದು ಅಲ್ಲ. ಇದೊಂದು ತುಂಬಾ ಸರಳವಾದ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ದ್ರವ. ನೀರು ಹರಿಯುವ ಗುಣವಿರುವಂತಹ ಒಂದು ದ್ರವ ವಸ್ತುವಾಗಿದೆ. ಇದು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆದುಕೊಳ್ತದೆ, ಅಂದರೆ ಇದಕ್ಕೆ ನಿರ್ದಿಷ್ಟವಾದ ಆಕಾರ ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ಶೇಕಡ ಎಷ್ಟು ಭಾಗ ನೀರಿದೆ? ಶೇಕಡ 30ರಷ್ಟು ಭಾಗ, ಶೇಕಡ 70ರಷ್ಟು, ಶೇಕಡ 10ರಷ್ಟು, ಶೇಕಡ 100ರಷ್ಟು. ಇದಕ್ಕೆ ಸರಿಯಾದ ಉತ್ತರ ಶೇಕಡ 70ರಷ್ಟು ನೀರಿನಿಂದ ಕೂಡಿರುವುದನ್ನು ನಾವು ನೋಡ್ತೀವಿ. ಜೀವಿಗಳ ಜೈವಿಕ ಕ್ರಿಯೆಗಳಲ್ಲಿ ನೀರು ಅತಿ ಅವಶ್ಯಕವಾಗಿರುವುದರಿಂದ ದೇಹದ ಬಹುಪಾಲು ಭಾಗ ನೀರನ್ನು ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಮೊಟ್ಟ ಮೊದಲು ಜೀವ ಉಗಮವಾದುದು ಎಲ್ಲಿ? ಗಾಳಿಯಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ, ಬೆಂಕಿಯಲ್ಲಿ? ಇದಕ್ಕೆ ಸರಿಯಾದ ಉತ್ತರ ನೀರಿನಲ್ಲಿ. ನೋಡಿ, ವಿಜ್ಞಾನದ ಪ್ರಕಾರ ಭೂಮಿಯ ಮೇಲೆ ಮೊದಲ ಜೀವಕೋಶಗಳು ನೀರಿನಲ್ಲಿ ಹುಟ್ಟುವಂತ ತಿಳಿದು ಬಂದಿದೆ. ಮುಂದಿನ ಪ್ರಶ್ನೆ, ಹಸಿರು ಸಸ್ಯಗಳು ಆಹಾರ ತಯಾರಿಸಲು ಯಾವುದನ್ನು ಬಳಸುತ್ತವೆ? ಮಣ್ಣು ಮಾತ್ರ, ನೀರು ಮತ್ತು ಸೂರ್ಯನ ಬೆಳಕನ್ನ, ಕಲ್ಲುಗಳು, ಕೇವಲ ಗಾಳಿಯನ್ನ? ಈ 4 ಆಯ್ಕೆಗಳಲ್ಲಿ ಹಸಿರು ಸಸ್ಯಗಳು ಆಹಾರವನ್ನು ತಯಾರು ಮಾಡಬೇಕಾದ್ರೆ ನೀರು ಮತ್ತು ಸೂರ್ಯನ ಬೆಳಕನ್ನು ಬಳಸಿಕೊಳ್ತವೆ. ನೋಡಿ, ಇಲ್ಲಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸಲು ನೀರನ್ನು ಬಳಸಿಕೊಡುವುದನ್ನು ನಾವು ಕಾಣ್ಬೋದು. ಮುಂದಿನ ಪ್ರಶ್ನೆ, ನೀರು ಕಲುಷಿತಗೊಳ್ಳಲು ಕಾರಣವೇನು? ಗಿಡವನ್ನು ನೆಡುವುದು, ಮಣ್ಣು, ಕಸ ಮತ್ತು ಕೆಮಿಕಲ್ಗಳನ್ನು ಸೇರಿಸುವುದು, ಇಂಗುಗುಡ್ಡೆಗಳನ್ನು ನಿರ್ಮಿಸುವುದು, ನೀರನ್ನು ಪೂಜಿಸುವುದು? ಇದಕ್ಕೆ ಸರಿಯಾದ ಉತ್ತರ ಮಣ್ಣು, ಕಸ ಮತ್ತು ಕೆಮಿಕಲ್ಗಳನ್ನು ಸೇರಿಸುವಂಥದ್ದು. ಕಾರ್ಖಾನೆಗಳ ರಾಸಾಯನಿಕ ಮತ್ತು ಕಸಕಡ್ಡಿಗಳು ನೀರಿನ ಆಕಾರಗಳನ್ನು ಸೇರಿದಾಗ ಜಲಮಾಲಿನ್ಯ ಉಂಟಾಗುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಕಲುಷಿತ ನೀರನ್ನು ಸೇವಿಸುವುದರಿಂದ ಬರುವ ರೋಗ ಯಾವುದು? ಕಾಲಾರ, ಮಲೇರಿಯಾ, ಜ್ವರ, ಕಣ್ಣು ನೋವು? ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಕಾಲಾರ ಅಂತ. ನೀರು ಮಲಿನವಾದ ನೀರನ್ನು ಕುಡಿಯುವುದರಿಂದ ಕಾಲಾರ ಆಗಿರ್ಬೋದು, ಅತಿಸಾರ ಆಗಿರ್ಬೋದು ಅಥವಾ ಆಮಶಂಕೆಯಂತಹ ರೋಗಗಳು ಬರ್ತಾ ಹೋಗ್ತವೆ. ಮುಂದಿನ ಪ್ರಶ್ನೆ, ಮಲೇರಿಯಾ ರೋಗವು ಯಾವುದರಿಂದ ಹರಡುತ್ತದೆ? ಸೊಳ್ಳೆ ಕಚ್ಚುವುದರಿಂದ, ನೀರು ಕುಡಿಯುವುದರಿಂದ, ಆಹಾರ ತಿನ್ನುವುದರಿಂದ, ಗಾಳಿಯಿಂದ?
ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸೊಳ್ಳೆ ಕಚ್ಚುವುದರಿಂದ. ನೋಡಿ, ನಿಂತ ನೀರಿನಲ್ಲಿ ಸೊಳ್ಳೆಗಳು ಹೆಚ್ಚಾಗ್ತವೆ. ಅನಾಫಿಲಿಸ್ ಅನ್ನೋ ಒಂದು ಹೆಣ್ಣು ಸೊಳ್ಳೆಯ ಮೂಲಕ ಈ ಮಲೇರಿಯಾ ರೋಗ ಹರಡುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಅತಿ ದೂರದ ಪ್ರಯಾಣಕ್ಕೆ ನೀರಿನ ಮೇಲೆ ಯಾವುದನ್ನು ಬಳಸುತ್ತಾರೆ? ತೆಪ್ಪವನ್ನ, ದೋಣಿಯನ್ನ, ಹಡಗು, ಬೋಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಡಗು. ಅಂದರೆ ಸಮೀಪಕ್ಕೆ ತೆಪ್ಪ ಮತ್ತು ಸ್ವಲ್ಪ ದೂರಕ್ಕೆ ದೋಣಿಯನ್ನು ಬಳಸಿದ್ರೆ ತುಂಬ ದೂರದ ಊರುಗಳಿಗೆ ಹಡಗಿನಲ್ಲಿ ಪ್ರಯಾಣವನ್ನು ಮಾಡೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ನೀರಿನಲ್ಲಿ ಈಜುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ನೀರಿನಲ್ಲಿ ಈಜುವಂಥ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಭೂಚರಗಳು, ಜಲಚರಗಳು, ಕೇಚರಗಳು, ನಿಶಾಚರಗಳು. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಲಾಚರಗಳು. ಜಲಾಚರಗಳು ಅಂದರೆ ನೀರಿನಲ್ಲಿ ವಾಸ ಮಾಡುವಂತಹ ಒಂದು ಜೀವಿಗಳನ್ನು ಜಲಾಚರಗಳು ಅಂತ ಕರಿತೀವಿ. ಭೂಚರಗಳು, ಭೂಮಿಯ ಮೇಲೆ ವಾಸ ಮಾಡುವಂಥ ಜೀವಿಗಳನ್ನು ಭೂಚರಗಳು ಅಂತ ಕರಿತೀವಿ. ನಿಶಾಚರಗಳು ಅಂದರೆ ಕತ್ತಲಿನಲ್ಲಿ ವಾಸ ಮಾಡುವಂಥ ಅಥವಾ ಕತ್ತಲಿನಲ್ಲಿ ಆಕ್ಟಿವ್ ಆಗುವಂಥ ಪ್ರಾಣಿಗಳನ್ನು ನಿಶಾಚರ ಪ್ರಾಣಿಗಳು ಅಂತ ಕರಿತೀವಿ. ಏನು ಅಂತಂದರೆ ಬಾವಲಿ ಆಗಿರ್ಬೋದು, ಗೂಬೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಶಾಚರ ಪ್ರಾಣಿಗಳಿಗೆ ಉದಾಹರಣೆ. ಹಾಗಾದರೆ ಈ ಕೇಚರ ಪ್ರಾಣಿಗಳು ಅಂದ್ರೇನು? ಕೇಚರ ಪ್ರಾಣಿಗಳು ಅಂದರೆ ಇದನ್ನು ನೀವು ಕಮೆಂಟ್ ಮೂಲಕ ನಿಮ್ಮ ಆನ್ಸರನ್ನು ತಿಳಿಸ್ಬೋದು. ಓಕೆನಾ? ಕೇಚರ ಪ್ರಾಣಿಗಳನ್ನು, ಎಲ್ಲಿ ವಾಸ ಮಾಡುವ ಪ್ರಾಣಿಗಳನ್ನು ಕೇಚರ ಪ್ರಾಣಿಗಳು ಅಂತ ಕರೀತಾರೆ ಅಂತ ಪ್ರಶ್ನೆ. ಇದಕ್ಕೆ ಸಂಬಂಧಿಸಿದಂಥ ವಿವರಣೆ ನೋಡ್ತಾ ಹೋದರೆ, ಮೀನುಗಳಂತಹ ಪ್ರಾಣಿಗಳು ನೀರಿನಲ್ಲಿ ಬದುಕುವುದರಿಂದ ಅವುಗಳನ್ನು ನಾವು ಜಲಚರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಒಂದು ಪ್ರಮುಖ ಅಣೆಕಟ್ಟು ಯಾವುದು? ತಾಜ್ಮಹಲ್, KRS, ಕೆಂಪುಕೋಟೆ, ವಿಧಾನಸೌಧ. ತುಂಬ ಸರಳವಾದ ಪ್ರಶ್ನೆ. KRS ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದಂಥ KRS ಕರ್ನಾಟಕದ ಒಂದು ಪ್ರಮುಖ ಜಲಾಶಯ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮಳೆ ನೀರು ಕೊಯ್ಲು ಎಂದರೆ ಏನು? ಮಳೆಯ ನೀರನ್ನು ಹರಿದು ಹೋಗಲು ಬಿಡುವುದು, ಮಳೆ ನೀರನ್ನು ಸಂಗ್ರಹಿಸಿ ಮರುಬಳಕೆ ಮಾಡುವಂಥದ್ದು, ಮಳೆ ನೀರನ್ನು ಬಿಸಿ ಮಾಡುವುದು, ಮಳೆ ಬರದಂತೆ ತಡೆಯುವುದು. ಇದಕ್ಕೆ ಸರಿಯಾದ ಉತ್ತರ ಮಳೆ ನೀರನ್ನು ಸಂಗ್ರಹಿಸಿ ಮರುಬಳಕೆ ಮಾಡುವುದನ್ನು ನಾವು ಏನಂತ ಕರಿತೀವಿ? ಮಳೆ ನೀರು ಕೊಯ್ಲು ಅಂತ ಕರಿತೀವಿ. ಅಂದರೆ ನೀರಿನ ಉಳಿತಾಯಕ್ಕಾಗಿ ಮಳೆ ನೀರನ್ನು ತೊಟ್ಟಿಗಳಲ್ಲಿ ಅಥವಾ ಭೂಮಿಯ ಒಳಗೆ ಸಂಗ್ರಹಿಸುವುದನ್ನು ನಾವು ಮಳೆ ನೀರಿನ ಕೊಯ್ಲು ಅಂತ ಕರಿತೀವಿ. ಈ ವಿಧಾನದ ಮೂಲಕ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸ್ಬೋದು. ಸ್ನೇಹಿತರೆ, ನಾವು ಇಲ್ಲಿಯ ತನಕ ಸುಮಾರು 25 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೀವಿ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಮುಂಬರುವಂಥ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ, ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ತರಗತಿಯ PDF ನೋಟ್ಸ್ ನಿಮಗೆ ಅವಶ್ಯಕತೆ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸ್ಪರ್ಧಾ ವಾಹಿನಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ನೀವು PDF ನೋಟ್ಸನ್ನು ಪಡ್ಕೋಬೋದು. ನಿಮ್ಮ ಪ್ರಿಪರೇಷನ್ ಅತ್ಯುತ್ತಮವಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.